ನೋಡಿ ವಸೋತ್ಗೆ, ನೋಡಿ ಪಾವನಿಯತ್ಗೆ. ಈ ಚಿನ್ನ ಬೆಳ್ಳಿ ಏನಾದ್ರೂ ನನ್ನ ಚೀಲದಲ್ಲಿ ಇದೆಯಾ ಅಂತ ನೀವೇ ನೋಡ್ಕೊಳ್ಳಿ. ಅಯ್ಯೋ ಹಾಳದೊಳೆ, ಹಿಂಗಾಗುತ್ತೆ ಅಂತ ಗೊತ್ತಿಲ್ದೆ ನೀನ್ ಕದ್ದಿದ್ದನ್ನು ನಾನು ಎತ್ತಿಟ್ಬಿಟ್ನಲ್ಲೇ. ನೆಕ್ಲೆಸ್ ಕೊಟ್ಟು ನನ್ ಮಗನ್ ಹಾಳು ಮಾಡಿದಲ್ದೆ ನನ್ನನ್ನು ಕಳ್ಳಿ ಮಾಡ್ತಿದ್ದಾಳೆ ಈ ಅತ್ತೆ. ಈ ನೆಕ್ಲೆಸ್ ಬೇಡ ಅಂತ ಹೇಳ್ದೆ ಅಮ್ಮ, ಆದ್ರೆ ಈ ಅಜ್ಜಿನೇ ತಗೊಳ್ಳೋ ತಗೊಳ್ಳೋ ಅಂತ ಬಲವಂತವಾಗಿ ಕೊಟ್ರು. ಏಯ್, ನಿನ್ನಿಂದನೇ ಕಣೋ ನಮ್ ಗುಟ್ಟೆಲ್ಲ ರಟ್ಟಾಗಿದ್ದು. ನೆಕ್ಲೆಸ್ ಎತ್ಕೊಂಡು ಹೋದನು ಸುಮ್ನೆ ಇಟ್ಕೊಳ್ಳೋದ್ ಬಿಟ್ಟು ದೊಡ್ಡ ರಾಧ ಅಂತ ಮಾಡ್ಬಿಟ್ಟಿಯಲ್ಲೋ. ನಿಂತ್ಕೋ ಹಾರಿಕಾ. ಬಾಕಿ ಒಡವೆಗಳಲ್ಲಿ ನನಗ್ ಗೊತ್ತಿಲ್ಲ. ಆಂಟಿ ಬೇಕಂತಾನೆ ನನ್ ಮೇಲೆ ಹೇಳ್ತಿದ್ದಾರೆ. ನಾನ್ ಬೇಕು ಅಂತ ಹೇಳಲಿಲ್ಲ. ಹಾರಿಕಾ ರೂಮಲ್ಲೇ ಇದೆ. ಲೇಕಿಟ್ಟು ಹೋಗಿ ತಗೊಂಡ್ ಬರ. ಏನ್ ಹಾರಿಕಾ ಇದು? ಚಿಕ್ಕಮ್ಮನ್ ಜೊತೆ ಸೇರಿ ನೀನು ಕೂಡ ಕಳ್ತನ ಮಾಡಿದ್ಯಾ? ನೀವಿಬ್ರು ಪೂಜೆ ಬಗ್ಗೆ ಒಡವೆ ಬಗ್ಗೆ ಪದೇ ಪದೇ ಹೇಳ್ಬೇಕಾದ್ರೇನೆ ನನಗೆ ಅನುಮಾನ ಬಂತು. ಯಾಕೆ ಹೀಗ್ ಮಾಡಿದ್ರಿ? ಒಡವೆ ಮೇಲಿರೋ ಆಸೆಯಿಂದ ಮಾಡ್ದೆ. ಅಲ್ಲ, ನಿನ್ನ ಮೇಲಿರೋ ಕೋಪಕ್ ಮಾಡ್ದೆ. ವಸು ಏನ್ ಮಾಡಿದಾಳೆ ಅಂತ ನಿನ್ನ ಕೋಪ ಹಾರಿಕಾ? ನನಗ್ ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಪ್ರತಿಯೊಂದನ್ನು ವಸು ಅಕ್ಕನೇ ಮಾಡ್ತಿದ್ದಾಳೆ. ಅದಕ್ಕೆ ಒಡವೆ ಕಳ್ತನ ಮಾಡಿ ನನಗೆ ಅವಮಾನ ಮಾಡ್ಬೇಕು ಅಂತಿದ್ಯಾ? ಹೌದು, ನಿನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಿದ್ದೆ. ಏನ್ ಮಾಡ್ತ್ಯಾ? ಬಸ್ರಿ ಅಂತಾನು ನೋಡ್ದೆ ನನಗೆ ಹೊಡಿತ್ಯಾ? ಯಾರು ಹೊಡೆದ್ರು ನಿನ್ನ? ಹೊಡೆದ ಹಾಗೆ ಊಹೆ ಮಾಡ್ಕೊಂಡ್ಯಾ? ಬಸ್ರಿ ಆಗಿರೋ ಹೆಣ್ಣು ದೇವ್ರಿಗೆ ಸಮಾನ ಅಂತಾರೆ. ಅದಕ್ಕೆ ನಿನ್ನ ಬಿಟ್ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ನಾನು ನಿನ್ನ ಹಲ್ಲನ್ನು ಉದುರಿಸ್ಬಿಡ್ತಿದ್ದೆ. ನೀನ್ ಬಸ್ರಿ ಆಗಿದ್ಯಾ ಅಂತ ನಿನ್ನ ಪೂಜೆ ಕೂತ್ಕೋಬೇಡ ಅಂದಿದ್ದು. ಅದಕ್ ಸೇಡ್ ತಿಳಿಸ್ಕೋಬೇಕು ಅಂತ ಕಳ್ತನ ಮಾಡಿದ್ಯಾ? ಇನ್ನೊಂದ್ಸಲ ಹೀಗ್ ಮಾಡಿದ್ರು ನಾನ್ ಮತ್ತೆ ಮಾತಲ್ಲಿ ಹೇಳಲ್ಲ, ದಯೆ ದಾಕ್ಷಿಣ್ಯ ಖಂಡಿತ ತೋರ್ಸಲ್ಲ. ಹುಷಾರು. ಹಾ, ಕೇಳಿಲ್ಲಿ. ನಿಮ್ಮನೇಲಿ ಜಗಳ ಇದ್ರೆ ನೀವೇ ನೋಡ್ಕೊಳ್ಳಿ. ಆ ಮಧ್ಯದಲ್ಲಿ ನೀವೆಲ್ಲ ನನ್ ಮಗನ್ ಮಾತ್ರ ಸಿಕ್ಕಾಕ್ಸ್ಬೇಡಿ. ಬಾರೋ ಕಿಟ್ಟು. ಹಬ್ಬದ ದಿನ ಅಂತ ಇದಕ್ಕಿಂತ ಜಾಸ್ತಿ ಏನನ್ನೂ ಮಾಡ್ದೆ ಅತ್ತೆ ಹತ್ರನೂ ಹೇಳ್ದೆ ಬಿಡ್ತಿದ್ದೀನಿ. ನಡೀರಿ. ಅಮ್ಮ ನಮಸ್ಕಾರನಮ್ಮ. ನಮಸ್ಕಾರ ಪುರೋಹಿತ್ರೆ. ಪೂಜೆಗೆಲ್ಲ ತಯಾರಾಗಿದ್ಯಾ? ಎಲ್ಲ ರೆಡಿ ಇದೆ ಪುರೋಹಿತ್ರೆ. ನೀವ್ ಬಂದಿದ ತಕ್ಷಣ ಪೂಜೆ ಶುರು ಮಾಡೋಣ ಅಂತ ಕಾಯ್ತಾ ಇದ್ವಿ. ಆ ವಸು, ಹೋಗಿ ಒಡವೆ ತಗೊಂಡ್ ಬಾ. ಸರಿ ಅತ್ತೆ.
ಒಡವೆನ ದಾಳವಾಗಿಟ್ಕೊಂಡು ಹೊಸ ಅಕ್ಕಂಗೆ ಅವಮಾನ ಮಾಡೋಣ ಅಂತಿದ್ದೆ. ಎಲ್ಲ ತಲೆ ಕೆಳಗಾಯ್ತು. ಛೇ, ಆ ಒಡವೆ ನನಗ್ ಸಿಗ್ಬೇಕಾಗಿತ್ತು, ಆದ್ರೆ ಸರಿಯಾಗಿ ಕೆನ್ನೆಗೆ ಏಟ್ ಸಿಕ್ತು. ನನ್ನ ಅದೃಷ್ಟ ಸುಮಂಗ್ಲಿ ಅತ್ತೆ ನಾನ್ ಕದ್ದಿರೋ ಒಡವೆನ ಎತ್ಕೊಂಡು ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಅದ್ಕೆಗ್ ಬಿದ್ದಿರೋ ಏಟು ನನ್ಗೂ ಬೀಳ್ತಿತ್ತು. ಸುಮ್ಮನೆ ನನ್ನ ಪಾಕೆಟ್ ಮನಿ ಹೋಯ್ತು. ಈಗ ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಅಮ್ಮ, ಪೂಜೆಗೆ ಯಾರು ಕುತ್ಕೋತಾ ಇದ್ದೀರಾ? ಇನ್ಯಾರು ಪುರೋಹಿತ್ರೆ? ಹಾರಿಕಾ ಅವರೇ ಕುತ್ಕೋತಾರೆ. ಹೌದು, ಹಾರಿಕಾ ಪೂಜೆ ಮಾಡಿದ್ರೇನೆ ಅಖಿಲ್ಗೆ ಕಾಲ್ ಬರೋದು. ಅವಳ ಕೈಯಲ್ಲೇ ಪೂಜೆ ಮಾಡಿಸಿ. ನಮ್ ಸರ್ದಿ ಯಾವಾಗ ಬರುತ್ತೆ? ಈ ಮನೇಲಿ ಅಖಿಲ್ಗೆ ಹಾರಿಕಂಗೆ ಬೆಲೆ ಇಲ್ಲ ಅನ್ಸುತ್ತೆ. ಅಂದ್ರೆ ಇದು ಹೆಸರಿಗೆ ಮಾತ್ರ ಕೂಡು ಕುಟುಂಬ, ಉಸ್ತುವಾರಿ ಎಲ್ಲ ಅಭಿವಸುದೆ ಅನಿಸ್ತಿದೆ. ಅಂತದೇನಿಲ್ಲ ರೀ, ಈ ಮನೇಲಿ ಎಲ್ರೂ ಸಮಾನ್ರೆ. ಹಾಗಂತ ನೀನ್ ಹೇಳಿದ್ರೆ ಆಗಲ್ವೋ? ಅಭಿವಸು ಕೂಡ ಹೇಳಬೇಕು. ಯಾಕೆ ದೊಡ್ಡಮ್ಮ ನೀನೇನೋ ಮಾತಾಡ್ತಾನೆ ಇಲ್ಲ? ಈ ಮನೆಗ್ ದೊಡ್ಡೋಳ್ ನೀನು, ನಿನ್ ನಿರ್ಧಾರನೂ ಹೇಳು. ಪೂಜೆಗೆ ಯಾರು ಕೂತ್ಕೊಂಡ್ರು ನಂಗೆ ಅಭ್ಯಂತರ ಇಲ್ಲ. ನನ್ 3 ಜನ ಮಕ್ಕಳು 3 ಸೊಸೆಯರು ನನಗ್ ಸಮಾನನೇ. ನನಗೆ ಅಭ್ಯಂತರ ಇದೆ ಅತ್ತೆ. ಹಾರಿಕಾ ಪೂಜೆಗೆ ಕೂತ್ಕೋಬಾರ್ದು. ನಾನ್ ಯಾಕಕ್ಕ ಕೂರ್ಬಾರ್ದು? ಅದಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ ತಾನೆ, ಯಾಕೆ ಜಗಳ ಮಾಡ್ತೀಯಾ? ಅವಳ ನೋವು ನಿನ್ಗೆ ಜಗಳ ತರ ಕಾಣ್ತಿದ್ಯೇನೋ? ಅವಳು ಕೂಡ ಈ ಮನೆ ಸೊಸೆ, ಅವಳಿಗೂ ಹಕ್ಕಿದೆ. ಅತ್ತೆ, ಸಾಕ್ ನಿಲ್ಲಿಸ್ತೀಯಾ? ಹೊಸವ್ರು ಏನೇ ಹೇಳಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಅವಳು ಮಾತ್ರ ಪೂಜೆ ಮಾಡ್ಬೇಕು ಅನ್ನೋ ಸ್ವಾರ್ಥ ಬಿಟ್ರೆ ವಸು ಅದ್ಕೆ ಬೇರೆ ಕಾರಣ ಇನ್ನೇನಿರುತ್ತೆ ಅಣ್ಣ? ಅಕ್ಕ, ಹೊಸವ್ರಿಗೆ ಅಂತ ಸ್ವಾರ್ಥ ಇಲ್ಲಮ್ಮ. ಮತ್ತಿನ್ಯಾವ ಕಾರಣಕ್ಕೆ ಹಾರಿಕನ್ನ ಪೂಜೆ ಕೂತ್ಕೋಬೇಡ ಅಂತಿದ್ದೀರಾ? ಪ್ರೆಗ್ನೆಂಟ್ ಆಗಿರೋರು ಪೂಜೆ ಮಾಡಬಾರ್ದು ಚಿಕ್ಕಮ್ಮ. ಯಾಕೆ ಮಾಡಬಾರ್ದಕ್ಕ? ಎಲ್ಲ ನಿನಗೆ ಗೊತ್ತಿರೋ ಥರ ಹೇಳ್ತಿದ್ಯಲ್ಲ. ಹೊಸ ಅವರು ಹೇಳಿದ್ದು ನಿಜ ಕಣಮ್ಮ. ಬಸರಿ ಆಗಿರೋರು ಪೂಜೆನ ಮಾಡಬಾರ್ದು. ಒಂದು ಕಡೆ ಶಾಸ್ತ್ರ, ಇನ್ನೊಂದು ಕಡೆ ಸೈನ್ಸ್ ಕೂಡ ಹೇಳ್ತಿದೆ. ಕೇಳಿಸ್ಕೊಂಡ್ರಲ್ಲ, ಇನ್ನಾದ್ರೂ ಜಗಳ ನಿಲ್ಸಿ. ಹೊಸ ಅಭಿ, ನೀವಿಬ್ರು ಪೂಜೆ ಕೂತ್ಕೊಳ್ಳಿ. ಏನ್ ಜಯಂತಿ ಅವ್ರೆ, ನೀವ್ಯಾಕೆ ಮಾತಾಡ್ತಿಲ್ಲ? ದೊಡ್ಡೋರಾಗಿ ನೀವೇ ಏನಾದ್ರೂ ಹೇಳ್ಬೇಕು. ಪುರೋಹಿತರು ಹೇಳಿದ್ರಲ್ಲ, ಹಾಗೆ ಆಗ್ಲಿ ಬಿಡಿ. ಅಷ್ಟೇ ಬಿಡು. ಅದಕ್ಕೆ ನಿನ್ಗೂನು ವಸು ಪಾವನಿ ಅಂದ್ರೇನೆ ಇಷ್ಟ. ಹಾರಿಕಾ ಅಂದ್ರೆ ನಿನ್ಗಿಷ್ಟನೇ ಇಲ್ಲ. ಅತ್ತೆಗೆ ಅಂತ ಉದ್ದೇಶ ಇಲ್ಲ ಚಿಕ್ಕಮ್ಮ. ಅನಾವಶ್ಯಕವಾಗಿ ಚಿಕ್ಕ ವಿಷಯನ ದೊಡ್ಡದ್ ಮಾಡಬೇಡಿ. ಇವ್ರ ಜೊತೆ ಏನಣ್ಣ, ನೀನು ಅದಕ್ಕೆ ಬಂದು ಕುತ್ಕೊಳ್ಳಿ. ಅಮ್ಮ, ಮುಹೂರ್ತಕ್ಕೆ ಸಮಯ ಆಗ್ತಿದೆ, ಕುತ್ಕೊಳ್ಳಿ.
ಮನೆಯಲ್ಲಿ ಯಾರೇನೇ ಮಾತಾಡಿದ್ರು ಕೊನೆಗೆ ವಸು ಅತ್ಗೆ ಅಭಿಯಣ್ಣಂದೇ ಮೇಲ್ಗೈ ಅಂತ ಆಯ್ತು. ನನ್ನನ್ ಬೇಡ ಅಂದು ಅವರಿಂದ ಪೂಜೆ ಮಾಡಿಸ್ತಿದ್ದಾರೆ. ದೇವ್ರೆ, ಏನೋ ಒಂದಾಗಿ ಪೂಜೆ ನಿಲ್ಬೇಕು. ಪೂಜೆಯಲ್ಲಿ ಯಾರು ಕೂತ್ಕೊಂಡ್ರೆ ನನ್ಗೇನು, ನನ್ ರಾಜ ಬರ್ತಾನೆ, ನಾವು ಮದ್ವೆ ಮಾಡ್ಕೋತೀವಿ. ನಿಮ್ಮ ಮೇಲೆ ನಡೆದಿರೋ ಪ್ರತಿಯೊಂದು ಕೊಲೆಯ ಪ್ರಯತ್ನ ಕೂಡ ಈ ಚಲಪತಿ ಮಾಡಿಸಿದ್ದೆ. ಈ ನೀಚನ್ ಕೈಗೆ ಕೋಳ ಹಾಕಿ ಎಳ್ಕೊಂಡು ಹೋಗಿ. ಬೇಲ್ ಮೇಲೆ ಆಚೆ ಬಂದು ಅಭಿ ಅವ್ರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿದ್ಯಲ್ಲ, ಕಾನ್ಸ್ಟೇಬಲ್ಸ್ ಹಿಡ್ಕೊಳ್ಳಿ ಇವನ್ನ. ನಾಳೆ ನೀನು ತಪ್ಪದೆ ಬರ್ಬೇಕು, ನಮ್ ಮದ್ವೆ ಆಗ್ಬೇಕು. ಕೇಳಿಲಿ, ಇಲ್ಲಾಂದ್ರೆ ನಿನ್ ಬಗ್ಗೆ ಅಭಿವಸುಗ್ ಹೇಳ್ಬಿಡ್ತೀನಿ. ನಾನು ಆಚೆ ಹೋದ್ರೆ ಪೊಲೀಸ್ನವ್ರು ಎನ್ಕೌಂಟ್ರ್ ಮಾಡ್ತಾರೆ. ಇಲ್ಲೇ ಇದ್ರೆ ಸುಮಂಗಲಿ ನನ್ನ ಬಗ್ಗೆ ಅಭಿಗೆ ಹೇಳ್ಬಿಡ್ತಾಳೆ. ಆ ಮನೆಗೆ ಹೋದ್ರೆ ಆ ಮುದುಕಿನ ಮದುವೆ ಆಗಬೇಕು. ಯಾವ ಕಡೆ ನೋಡಿದ್ರು ನನಗೆ ಸಾವೇ ಕಾಣಿಸ್ತಾ ಇದೆ. ಹೇಗಿದ್ರು ನನಗೆ ಸಾವು ತಪ್ಪಿದ್ದಲ್ಲ. ಅಂದಮೇಲೆ ನನ್ನ ಜೊತೆ ಎಲ್ರೂ ಸಾಯಿಸ್ತೀನಿ. ಪೂಜೆ ಆಗಿದ ತಕ್ಷಣ ಅಲ್ಲಿರೋ ಯಾವ್ದಾದ್ರೂ ಒಂದ್ ಒಡವೆನ ಕದಿಬೇಕು. ನನ್ ರಾಜ ಯಾಕಿನ್ನು ಬಂದಿಲ್ಲ? ರಾಜ, ಬಾ ರಾಜ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಎಲ್ರೂ ಮನೇಲಿದ್ದಾರೆ ಅನ್ಸುತ್ತೆ. ಹೌದು ರಾಜ, ಪುರೋಹಿತರು ಕೂಡ ಇದ್ದಾರೆ. ಪೂಜೆ ಆಗಿದ ತಕ್ಷಣ ಮದ್ವೆ ಮಾಡ್ಕೊಳ್ಳೋಣ. ಖಂಡಿತವಾಗ್ಲು ನಮ್ಮ ಮದ್ವೆ ಕೈಲಾಸದಲ್ಲಾಗತ್ತೆ. ಕೈಲಾಸದಲ್ಲ? ಅದೇ ಇಲ್ಲಿ ಶಿವಪೂಜೆ ನಡೀತಿದ್ಯಲ್ಲ, ಇದೇ ಕೈಲಾಸ. ನಿಜಾನೇ ರಾಜ, ನಮ್ ಮದ್ವೆಗೆ ಶಿವ ಪಾರ್ವತಿ ಕೂಡ ಸಾಕ್ಷಿ. ಬಾ ರಾಜ, ಪೂಜೆ ಮಾಡುವಂತೆ ಬಾ. ನೀವು ಹೋಗಿ, ನಾನು ಆಮೇಲೆ ಬರ್ತೇನೆ. ಸರಿ ರಾಜ. ಏ ಅಭಿ, ಲೇ ವಸು, ಇವತ್ತು ನೀವು ನಿಮ್ಮ ಫ್ಯಾಮಿಲಿ ಪೂರ್ತಿ ನನ್ನ ಜೊತೆ ಡೈರೆಕ್ಟಾಗಿ ಕೈಲಾಸ ನೋಡ್ತೀರಾ. ಇನ್ನು ನಿಮ್ಮ ಸಾವನ್ನ ಶಿವ ಕೂಡ ತಡೆಯೋಕ್ಕಾಗಲ್ಲ. ಈ ರಿಮೋಟ್ನ ಒತ್ತಿದ್ರೆ ಸಾಕು, ಎಲ್ರೂ ಪೀಸ್ ಪೀಸ್ ಆಗೋಗ್ತೀರಾ. ಏಯ್, ಟಿವಿ ರಿಮೋಟ್ ಯಾಕೆ ನಿನ್ನ ಹತ್ರದ? ಕೊಡಿಲಿ, ನಡಿಯಾನು, ನಾವು ಟಿವಿ ನೋಡೋಣ. ನಿಂತ್ಕೋ. ಕಾರ್ಟೂನ್ ಮೂವಿ ನೋಡೋಣ ಕೀರ್ತಿ. ಸಾಂಗ್ ನೋಡೋಣ. ಬೇಡ, ಬೊಂಬೆನೇ ನೋಡೋಣ.
ಆಹಾ ಬೇಡ, ಬೊಮ್ಮೆನೆ ನೋಡೋಣ. ಆಹಾ ಸಾಂಗ್ ನೋಡೋಣ. ಬೇಡ, ಬೊಮ್ಮೆನೆ ನೋಡೋಣ. ಮಕ್ಕಳು ರಿಮೋಟ್ ಒತ್ತಿದ್ರೆ ನಾನು ಮಾತ್ರ ಬ್ಲಾಸ್ಟ್ ಆಗ್ತೀನಿ. ಅಷ್ಟು ದೂರ ಇರೋ ಅಭಿ ವಸು ತಪ್ಪಿಸ್ಕೋತಾರೆ. ಬೇಡ, ಬೊಮ್ಮೆನೆ ನೋಡೋಣ. ಸಾಂಗ್ ನೋಡೋಣ. ಬೇಡ, ಬೊಮ್ಮೆನೆ ನೋಡೋಣ. ಏ ಮಕ್ಳ, ಎಲ್ಲಿ ಆ ರಿಮೋಟ್ ಕೊಡಿ. ನಾನ್ ಕೊಡಲ್ಲ, ನಾವು ಟಿವಿ ನೋಡ್ಬೇಕು. ಬೇಡಮ್ಮ, ಅಲ್ಲಿ ಪೂಜೆ ನಡೀತಿದೆ ಅಲ್ವಾ, ಡಿಸ್ಟರ್ಬ್ ಆಗುತ್ತೆ. ಏನಾಗಲ್ಲ, ಕಮ್ಮಿ ಸೌಂಡ್ ಹಿಡ್ಕೊಂಡು ನೋಡ್ತೀವಿ. ರಿಮೋಟ್ ಕೊಡಿ ಅಂತ ಹೇಳ್ತಿದ್ದೀನಿ ತಾನೆ. ಏನ್ ರಾಜಾ? ಮಕ್ಕಳು ರಿಮೋಟ್ ತಗೊಂಡಿದ್ದಾರೆ. ಟಿವಿ ನೋಡ್ತಾರೇನೋ, ನೋಡ್ಲಿ ಬಿಡು ರಾಜಾ. ಪೂಜೆ ಆದ್ಮೇಲೆ ನೋಡ್ಲಿ. ರಿಮೋಟ್ ಇಸ್ಕೊಡಿ. ಹೌದು ಕಣೆ, ಪೂಜೆ ನಡೀತಿರ್ಬೇಕಾದ್ರೆ ಟಿವಿ ಯಾಕೆ? ಆ ರಿಮೋಟ್ ಕೊಡಿಲಿ. ನಾನ್ ಕೊಡಲ್ಲ. ಕೊಡು ಅಂದ್ರೆ ನಾನ್ ಕೊಡಲ್ಲ. ಅಯ್ಯೋ, ಕೊಡು ಅಂದ್ರೆ ಲೇ ನಿಂತ್ಕೋ. ಏಯ್ ನಿಂತ್ಕೋ. ಏಯ್ ರಾಜಾ, ರಿಮೋಟ್ ಕೊಡ್ರಿ ಇಲ್ಲಿ. ಮಕ್ಕಳು ಮತ್ತೆ ಟಿವಿ ಆನ್ ಮಾಡ್ಬಿಡ್ತಾರೆ. ಹೋಗಿ, ನಾನು ಬರ್ತೀನಿ. ಕಳ್ಳ. ಮುಗೀತು ಕಣ್ರೋ, ನನ್ನ ಸೇರಿಸಿ ಎಲ್ಲರೂ ಇವತ್ತು ಸುಟ್ಟು ಬೂದಿ ಆಗ್ತೀರಾ. ಇದೇನಿದು, ಬಾಂಬ್ ಕೆಲಸ ಮಾಡ್ತಿಲ್ವಲ್ಲ? ಫೇಕ್ ಬಾಂಬ್ ಏನಾದರೂ ಕೊಟ್ಬಿಟ್ನಾ? ರಿಮೋಟ್ ಇಸ್ಕೊಡಿ. ಅಯ್ಯೋ, ರಿಮೋಟ್ ಕೊಡ್ರೆ. ಏಯ್ ಲೇ ಲೇ ನಿಂತ್ಕೊಳ್ರೆ. ಒಂದ್ ಕಡೆ ಸುಮ್ನೆ ಕೂತ್ಕೊಳ್ಳಲ್ಲ. ರಾಜಾ, ರಾಜಾ. ಟಿವಿ ರಿಮೋಟ್ ಕೊಟ್ಟಿದ್ದಾಳಲ್ಲ, ಬಾಂಬ್ ರಿಮೋಟ್ ಎಲ್ಲಿ? ಪೂಜೆ ಅಚ್ಚುಕಟ್ಟಾಗಿ ಆಯ್ತು. ನಿಮಗೆ ಖಂಡಿತ ಪೂಜಾ ಫಲ ಸಿಗುತ್ತೆ. ಪುರೋಹಿತ್ರೆ, ಈ ಪೂಜೆಯಿಂದ ನನ್ನ ತಮ್ಮ ಅಖಿಲ್ಗೆ ಕಾಲ್ ಬಂದರೆ ಅಷ್ಟೇ ಸಾಕು ಪುರೋಹಿತ್ರೆ. ಹೌದು ಪುರೋಹಿತ್ರೆ, ಅಖಿಲ್ ಬೇಗ ಎದ್ದು ನಡಿಬೇಕು. ನಾವು ಅದನ್ನೇ ಬಯಸ್ತೀವಿ. ನನಗೆ ನಡೆಯೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಅದಕ್ಕೆ ನೀವು ಅಣ್ಣ ಚೆನ್ನಾಗಿರ್ಬೇಕು. ಅಭಿವಸು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ. ಅವ್ರ ಕ್ಷೇಮನೇ ನಮ್ಮ ಕ್ಷೇಮ. ಈ ಪ್ರಪಂಚಕ್ಕೆ ಪಾರ್ವತಿ ಪರಮೇಶ್ವರು ಹೇಗೋ, ಈ ಕುಟುಂಬಕ್ಕೆ ಅಭಿವಸು ಇಬ್ರು ಹಾಗೆ.
ಎಕ್ಸ್ಕ್ಯೂಸ್ ಮೀ, ಯಾರು ನೀವು?